ಸಿಂಗಲ್ ಲೈಫ್ ಬಗ್ಗೆ ಏನಾದ್ರು ಸಿಂಗಲ್ ಆಗಿರೋದು ಬೆಸ್ಟ್ ಹೇಗೆ ಅಂತ ಸುದೀಪ್ ಸರ್ ಸ್ಪರ್ಶ ಅವ್ರನ್ನ ಹಂಗೆ ನೋಡಕ್ ಇಷ್ಟಪಡ್ತಾರೆ. ಪಿಯೋನ್ ಕ್ಯಾರೆಕ್ಟರ್ ಚಂದನ್ ಶೆಟ್ಟಿ ಡೌಟ್ ಬಂದಿದ್ದಲ್ಲ ಇವ್ರು ವಿಲನ್ನ ಹೀರೋನ ಅಂತ, ಬಟ್ ನಾನು ಅದೇ ರಿಸ್ಕ್ ತಗೊಂಡ್ಬಿಟ್ಟಿದ್ದೀನಿ. ನಾನು ಯಾರು ಗಾಳಿ ಪಟ ಬಿಡ್ತಾರೆ ಇವಾಗ. Your attention please. ಓಕೆ ಸರ್, ಈಗ ನಿರ್ದೇಶಕರು ಬಂದು ನಿಮ್ಮ ಕತೆ ಹೇಳಿದಾಗ ಅಥವಾ ಅವ್ರು ಅಪ್ರೋಚ್ ಮಾಡೋಕ್ಕೆ ನಿಮ್ಮನ್ನ ಶುರು ಮಾಡಿದಾಗ ನಿಮ್ಗೆ ಅನ್ನಿಸ್ತಾ ಈ ಪಾತ್ರ ಒಪ್ಕೊಂಡ್ರೆ ಜನ ನನ್ನ ಆಕ್ಸೆಪ್ಟ್ ಮಾಡ್ತಾರೆ? ಬಿಕಾಸ್ ಚಂದನ್ ಶೆಟ್ಟಿ ಇವಾಗ ಹೊಸದಾಗಿ ಮೂವಿ ಮಾಡ್ತಾರೆ ಅಂದಾಗ ಏನೋ ಹೊಸದಾಗಿ ಇರ್ಬೋದು, ವೆರೈಟಿ ಅಂದರೆ ನಾರ್ಮಲ್ ಆಗಿ ಎಲ್ಲ ಆ್ಯಕ್ಟರ್ಸ್ ಹೀರೋ ಫೈಟ್ ಎಲ್ಲ ನಾರ್ಮಲ್. ಚಂದನ್ ಶೆಟ್ಟಿ ಅಂತ ಅಂದಾಗ ಫಸ್ಟ್ ಅವರಲ್ಲಿ ಅನ್ಕೋಬೋದು ಏನಾದ್ರು ಸಾಂಗ್ ಮುಖಾಂತರ ಮೂವಿಯಲ್ಲಿ ಬರ್ತಾರಾ ಅನ್ನೋ ಒಂದು ಹಲವಾರು ಕ್ವಶನ್ಗಳು ಅವ್ರಿಗೂ ಇರುತ್ತೆ. ಈ ಕತೆನ ನೀವು ಒಪ್ಕೋಬೇಕಾದ್ರೆ ನಿಮ್ಗೆ ಅನ್ನಿಸ್ತಾ ಜನ ನನ್ನ ಈ ಪಾತ್ರದಲ್ಲಿ ಅಕ್ಸೆಪ್ಟ್ ಮಾಡ್ತಾರೆ ಅಂತ? ಆ್ಯಕ್ಚುಲಿ ತುಂಬ ರಿಸ್ಕ್ ಇದು ಈ ಪಾತ್ರ ನಾನು ಮಾಡಿರೋದು. ಯಾಕಂದರೆ ನಮ್ಮ ಆಡಿಯನ್ಸ್ ಹೆಂಗಂತ ಹೇಳಿದ್ರೆ ಇವಾಗ ಅವರ ಫೇವ್ರೆಟ್ ಪರ್ಸನ್ನು, ಅವರ ಸೆಲೆಬ್ರಿಟಿ, ಅವ್ರು ಯಾರು ಅವ್ರನ್ನ ತುಂಬ ಇಷ್ಟಪಡ್ತಿರ್ತಾರೆ, ಹಂಗೆ ನೋಡೋಕೆ ಇಷ್ಟಪಡ್ತಾರೆ. ಸ್ವಲ್ಪ ಚೇಂಜ್ ಆದರೂ ಸ್ವಲ್ಪ ಚೇಂಜಸ್ ಆದರೂ ಅವ್ರು ಅದನ್ನು ಅಕ್ಸೆಪ್ಟ್ ಮಾಡಲ್ಲ. ಬಟ್ ನಾನು ಅದೇ ರಿಸ್ಕ್ ತೊಗೊಂಡ್ಬಿಟ್ಟಿದ್ದೀನಿ. ನನ್ಗೆ ಅದು ಯಾವ ಧೈರ್ಯ ಗೊತ್ತಿಲ್ಲ ನನಗೆ. ನಾನು ಅದೇ ಮಾಡ್ಬಿಟ್ಟಿದ್ದೀನಿ. ನಾನು ಇವಾಗ ನಾನು ಅಲ್ಲದೆ ಇರೋದನ್ನ ಪಿಯೋನ್ ಕ್ಯಾರೆಕ್ಟರ್ ಚಂದನ್ ಶೆಟ್ಟಿ ಅಂತಂದ್ರೆ ಫುಲ್ ಐಫೈ ಜಾಕೆಟ್, ಫುಲ್ ಸ್ಟೈಲಿಶ್ ಆಗಿ ಫುಲ್ ವಾವ್ ಅಂತ ಅನ್ಸ್ಬೇಕು ಚಂದನ್ ಶೆಟ್ಟಿ, ಆ ಥರ ಇಷ್ಟಪಡ್ತಾರೆ. ಬಟ್ ನಾನು ಅದನ್ನ ಬ್ರೇಕ್ ಮಾಡಬೇಕು ಅಂತ ಅನ್ಕೊಂಡೇನೆ ಇವಾಗ ಇದನ್ನ ಈ ಪಿಯೋನ್ ರೋಲ್ ಮಾಡಿದೆ. ಬಟ್ ಅದ್ರಲ್ಲೂ ಈ ಶೇಡಲ್ಲಿ ಇನ್ನೊಂದು ಶೇಡಲ್ಲಿ ಐ ಲುಕ್ ಲೈಕ್ ನಾರ್ಮಲ್, ಅಂದರೆ ಒಬ್ಬ ಸ್ಟೈಲಿಶ್ ಸಾಫ್ಟ್ವೇರ್ ಡೆವಲಪರ್ ಆ ಕ್ಯಾರೆಕ್ಟರ್ ಮಾಡಿದ್ದೀನಿ. ಒಂದು ಮೈಂಡ್ ಗೇಮಿಂಗ್ ಪಾತ್ರ ಮಾಡಿದೀರಾ ಅಂತ ಅನಿಸ್ತದೆ. ಟ್ರೈಲರ್ ನೋಡಿದಾಗ ನಮ್ಗೆ ಹಂಗೆ ಅನ್ನಿಸ್ತು, ಜನಕ್ಕೂ ಗೊತ್ತಿರುತ್ತೆ. ಸೊ ಈ ಪಾತ್ರದ ಬಗ್ಗೆ ಒಂದಷ್ಟು ವಿಚಾರನ ಶೇರ್ ಮಾಡ್ಕೊಳ್ಳಿ ಸರ್. ಅಂದ್ರೆ ಒಂದು 3 ಶೇಡ್ಸ್ ಅಲ್ಲಿ ಕಾಣಿಸ್ಕೊಂಡ್ರೆ ಒಂದು ನಾನು ಪಿಯೋನ್ ಕ್ಯಾರೆಕ್ಟರ್ ಅದೊಂದು ಶೇಡಲ್ಲಿ ಬರ್ತೀನಿ. ಅದಾದ್ಮೇಲೆ ಸಾಫ್ಟ್ವೇರ್ ಡೆವಲಪರ್ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಅಂದ್ರೆ ತುಂಬಾ ಹೇಳ್ತಾ ಹೋಗ್ಬಿಡ್ತು ಅಂತ ಹೇಳಿದ್ರೆ ನಿಮ್ಗೆ ಕತೆ ಗೊತ್ತಾಗ್ಬಿಡುತ್ತೆ, ಆಮೇಲೆ ಜನ ಥಿಯೇಟರ್ಗೆ ಬರಕ್ ಹೋಗೋದಿಲ್ಲ. ಸೊ ಅದೇ ಈ ಶೇಡ್ಸ್ಗಳ ಬಗ್ಗೆ ಮಾತ್ರ ನಾನು ಮಾತಾಡ್ಬೋದು. ಸಾಫ್ಟ್ವೇರ್ ಡೆವಲಪರ್ ಅವರು ಇವಾಗ IT ಸೆಕ್ಟರಲ್ಲಿ ಗೇಮ್ ಡೆವಲಪರ್ಸ್ ಇರ್ತಾರೆ. ನೀವು ಅವ್ರು ನೋಡಿ ಅವರೇ ಒಂದು ಝೋನಲ್ಲಿ ಇರ್ತಾರೆ. ಅವರು ತುಂಬಾ ಇಟ್ಸ್ ಅ ವೆರಿ ಕ್ರಿಯೇಟಿವ್ ಜಾಬ್. ಗೇಮ್ ಡೆವಲಪಿಂಗ್ ಇದೆಯಲ್ಲ ಅದು ತುಂಬಾ ಕ್ರಿಯೇಟಿವ್ ಜಾಬ್. ಸೊ ಆ ಥರನೂ ಒಂದಷ್ಟು ನೋಡಿ ಅದು ಈ ಸಾಫ್ಟ್ವೇರ್ ಡೆವಲಪರ್ಸ್ಗಳನ್ನೆಲ್ಲ ಅಬ್ಸರ್ವ್ ಮಾಡಿ ಅವ್ರು ಹೆಂಗ್ ಬಿಹೇವ್ ಮಾಡ್ತಾರೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ, ಸೊ ಅದನ್ನ ನೋಡಿ ಅದನ್ನ ಇಲ್ಲಿ ನೋಡಿ ಇಲ್ಲಿ ಪೋಸ್ಟರಲ್ಲಿ. ಸೊ ಇದೊಂದು ಗೆಟಪ್ಪು. ಸೊ ಹಂಗೆ ಇನ್ನೊಂದು ಕ್ಲೈಮ್ಯಾಕ್ಸಲ್ಲಿ ಇನ್ನೊಂದು ಫುಲ್ ಕಂಪ್ಲೀಟ್ ಟೋಟಲಿ ಶೇಡ್ ಚೇಂಜ್. ನಿಮ್ಗೆ ಈಗ ಡೌಟ್ ಬಂದಿದ್ದಲ್ಲ ಇವ್ರು ವಿಲನ್ನ ಹೀರೋನ ಅಂತ, ಅದೆಲ್ಲ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಯ್ತು. ಓಕೆ ಸರ್, ನಿಮ್ಮ ಟೀಮ್ ಒಟ್ಟಿಗೂ ಮಾತಾಡಿದ್ವಿ ಆಗಲೇ. ಅವ್ರು ತುಂಬ ಖುಷಿ ಪಡ್ತಿದ್ದಾರೆ ನಿಮ್ಮೊಟ್ಟಿಗೆ ಆ್ಯಕ್ಟ್ ಮಾಡ್ತಿರೋದು. ಆ್ಯಂಡ್ ಎಲ್ಲ ಹೊಸಬ್ರು ತುಂಬಾ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿಕೊಂಡ್ರು. ಆ್ಯಂಡ್ ಅವ್ರದ್ದೊಂದು ಕತೆ ಏನಿದೆ ಅಂತ ಕತೆ ಬಿಟ್ಕೊಟ್ಟಿಲ್ಲ, ಬಟ್ ಸ್ಟಿಲ್ ಹೇಳಿದ್ರು ಏನು ನಡೀತಿದೆ ಅಂತ. ಸೊ ಈ ಒಂದು ಮೂವಿ ಏನಿದೆ ಜನ ಏನಕ್ಕೆ ನೋಡಬೇಕು ಅಂದಾಗ ಅವ್ರು ಹೇಳಿದ್ರು ಈಗಿನ ಜನ್ರೇಷನ್ಗೆ ಒಂದು ಸೀಮಿತವಾದಂಥ ಮೂವಿ ಇದು ಅಂತ. ಬಿಕಾಸ್ ಕಾಲೇಜ್ ಸ್ಟೂಡೆಂಟ್ಸ್, ಸ್ಕೂಲ್ ಸ್ಟೂಡೆಂಟ್ಸ್ ಅಂತ ಅಂದರೆ ನಮಗೆ ಗಾಳಿಪಟ, ಕಿರಿಕ್ ಪಾಟ್ ಈ ಮೂವಿಗಳೆಲ್ಲ ತುಂಬ ಇಷ್ಟ. ಬಟ್ ಈಗ ಆ ಥರ ಮೂವಿಗಳು ಬರ್ತಿಲ್ಲ. ಸೊ ಇದೊಂದು ಅಲ್ಲ ಸರ್, ಆ ಥರ ಒಂದೊಳ್ಳೆ ಫೀಲ್ ಇರೋ ಮೂವಿಗಳೆಲ್ಲ ಅಷ್ಟು ಬರ್ತಿಲ್ಲ ಈಗ. ಏನಾದರೂ ಫೈಟಿಂಗ್ ಆ ಥರ ಮೂವೀಸ್ ಬರ್ತಿದೆ. ನಮಗೂ ಇವಾಗ ಸುದೀಪ್ ಸರ್ ಸ್ಪರ್ಶ ಮೂವಿ ಅದೆಲ್ಲ ತುಂಬ ಚೆನ್ನಾಗಿದೆ. ಆ ಥರ ಮೂವಿಗಳು ಬರ್ತಿಲ್ಲ ಈಗ. ಡಿಫ್ರೆಂಟ್ ಆಗಿ ಫೈಟು ಅದು ಇದು ಬೇರೆ ಥರ ಮೂವೀಸ್ ಬರ್ತಿದೆ. ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಆ್ಯಂಡ್ ಸ್ಕೂಲ್ ಮಕ್ಕಳಿಗೆ ಆ್ಯಂಡ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಇಷ್ಟ ಆಗುವಂಥ ಮೂವಿಗಳು ಈಗ ಅಷ್ಟು ಬರ್ತಿಲ್ಲ. ಆ್ಯಂಡ್ ಇವಾಗ ಇದು ಬಂದಿದೆ ಮುಂದೆ ಅಂದಾಗ ಅವ್ರು ಹೇಳಿದ್ರು ಎಸ್ ವೆರಿ ಗುಡ್ ಮೂವಿ ಆ್ಯಂಡ್ ಎಲ್ಲರೂ ನೋಡಬೇಕು ಇಂಥ ಮೂವಿನ ಅಂತ ಹೇಳಿದ್ರು. ಬಿಕಾಸ್ ಪೇರೆಂಟ್ಸ್ನ ಈಗ ತುಂಬ ಜನ ಇಗ್ನೋರ್ ಮಾಡ್ತಾರೆ, ಅಪ್ಪ ಅಮ್ಮಗೆ ಆಪೋಸಿಟ್ ನಿಂತ್ಕೋತಾರೆ, ಅದಾದ್ಮೇಲೆ ಫೇಸ್ ಮಾಡ್ತಾರೆ ಬಹಳಷ್ಟು ವಿಚಾರಗಳನ್ನ. ಈ ಮೂವಿ ಜನ ಯಾಕೆ ನೋಡಬೇಕು ಅಂತ ನೀವು ಹೇಳ್ತೀರಾ? ಸೇಮ್ ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ. ಸೊ ಅಂದ್ರೆ ಈ ಮೂವಿಲಿ ನಾವು ಎಂಟರ್ಟೈನ್ಮೆಂಟ್ ಮೇನ್ ಫ್ಯಾಕ್ಟರ್ ಆಗಿ ಇಟ್ಟಿದ್ದೀವಿ. ಅಂದ್ರೆ ನಾವೇನು ತುಂಬಾ ಸೋಷಿಯಲ್ ತುಂಬಾ ಸೋಷಿಯಲ್ ಮೆಸೇಜ್ ಆ ಥರ ಹೋಗಿಲ್ಲ. ಎಂಟರ್ಟೈನ್ಮೆಂಟ್ ಜೊತೆಗೆ ಆ ಎಂಟರ್ಟೈನ್ಮೆಂಟ್ ಮಧ್ಯದಲ್ಲಿ ಒಂದು ಸೋಷಿಯಲ್ ಕಾಸ್ಗೋಸ್ಕರ ಏನೇನೋ ಮಾಡ್ಬೋದು ಅನ್ನೋದು ಡೈರೆಕ್ಟರ್ ಚೆನ್ನಾಗಿ ಹೇಳಿದ್ದಾರೆ. ಏನಕ್ಕೆ ಸಿನಿಮಾ ನೋಡಬೇಕು ಅಂತ ಹೇಳಿದ್ರೆ ಮೇನ್ಲಿ ಎಂಟರ್ಟೈನ್ಮೆಂಟ್ ಅಷ್ಟೇ. ನಿಮಗೆ ಇವಾಗ ಸಿನಿಮಾ ಮಾಡೋದೇ ಎಂಟರ್ಟೈನ್ಮೆಂಟ್ಗಳಿಗೋಸ್ಕರ. ಇವಾಗ ಯಾರು ಒಂದು ಸಿನಿಮಾನ ನೋಡಕ್ ಬರ್ಬೇಕಾದ್ರು ಈ ಸಿನಿಮಾಯಿಂದ ನೋಡ್ಬಿಟ್ಟು ನಾನು ಏನೋ ಒಳ್ಳೆ ಜ್ಞಾನಿ ಆಗ್ಬಿಡ್ತೀನಿ ಆ ಥರ ಯಾರು ಬರೋದಿಲ್ಲ ಥಿಯೇಟ್ರಿಗೆ. ಸೊ ಸಿನಿಮಾ ನೋಡಿ ಒಂದು ಖುಷಿಯಾಗಿ ಎಂಟರ್ಟೈನ್ಮೆಂಟು ಒಂದು 150 ರೂಪಾಯಿ ದುಡ್ಡು ಕೊಟ್ಟಿದ್ದಕ್ಕೂ ಒಂದು ಒಳ್ಳೆ 3 ಅವರ್ ಒಳ್ಳೆ ಟೈಮ್ ಪಾಸ್ ಆಯ್ತು, ಖುಷಿಯಿಂದ ಬಂದ್ವಪ್ಪ ಆ ಥರ ಅನ್ಬೇಕು. ಸೊ ಅಂತ ಒಂದು ಸಿನಿಮಾ. ಸೊ ಒಳ್ಳೆ ಹಾಡುಗಳಿದೆ, ಮ್ಯೂಸಿಕ್ ಇದೆ.
ಸೊ ದಯವಿಟ್ಟು ಬಂದು ಸಿನಿಮಾ ನೋಡಿ. ಚಂದನ್ ಶೆಟ್ಟಿ ಅವ್ರ ಕಾನ್ಸೆಪ್ಟ್ ಅಂದ್ರೆ ಹಲವಾರು ಜನ ಸೇರ್ತಾರೆ, ಅದು ನೀವು ನೋಡಿರ್ತೀರಾ, ಲೈಕ್ ಜನ ಸಾಗರನೇ ಇರುತ್ತೆ. ಅದೇ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದ ಮೂವಿಯಲ್ಲಿ ಜನ ಬರ್ತಾರೆ ಅಂತ. ನೋಡ್ಬೇಕಮ್ಮ, ನಾನು ವೇಟ್ ಮಾಡ್ತಿದ್ದೀನಿ. ಅದು 9ನೇ ಅಲ್ಲ ಸರ್, ನಿಮ್ಗೊಂದು ಇರುತ್ತಲ್ವಾ, ಇಷ್ಟ್ ಜನ ಬರ್ಬೋದು ಅಂತ ಏನ್ ಅನ್ಕೋತಿದ್ದೀರಾ ನೀವು? ಬರ್ತಾರೆ ಅಂತ ಅನ್ಕೊಂಡಿದೀನಿ, ಬಿಕಾಸ್ ಅಷ್ಟು ಪ್ರೀತಿ ಕೊಡ್ತಾರಲ್ವಾ. ಮೇ ಬಿ ಅವ್ರಿಗೂ ನೋಡೋಣ ಚಂದನ್ ಶೆಟ್ಟಿ ಹೆಂಗ್ ಆಕ್ಟ್ ಮಾಡಿದಾನೆ ಥಿಯೇಟರ್ ಅಲ್ಲಿ, ಹೋಗಿ ನೋಡೋಣ ಅಂತ ಬರ್ತಾರೆ ಅಂತ ಕಾನ್ಫಿಡೆನ್ಸ್ ಇದೆ. ಓಕೆ, ಈಗ ಮೂವಿ ಸ್ಟಾರ್ಟ್ ಆಯ್ತು ನಿಮ್ದು, ಇನ್ನೊಂದ್ 2 ಮೂವಿ ಆಲ್ರೆಡಿ ಶೂಟಿಂಗ್ ನಡೀತಿದೆ ಅಂತ ಹೇಳಿದ್ರೆ, ಇದಾದ್ಮೇಲೆ ಎಲ್ಲ ಮುಗ್ದಿದೆ. ಓಕೆ, ಒಂದಾದ್ಮೇಲೆ ಒಂದ್ ಬರ್ತಿರುತ್ತೆ. ಎಲ್ಲಾದ್ರೂ ಚಂದನ್ ಶೆಟ್ಟಿ ಅವರ ಹಾಡ್ಗಳು ಕಮ್ಮಿ ಆಗ್ಬೋದಾ, ಹೇಗೆ? ಈ ಮೂವೀಸ್ ಹಾಡಿರುತ್ತಲ್ಲ. ಓಕೆ, ಅಲ್ಲ ನಿಮ್ದು ಇಂಡಿಪೆಂಡೆಂಟ್ ಯಾ ಬರುತ್ತೆ, ಅದು ಬರುತ್ತೆ. ನ್ಯೂ ಇಯರ್ ಒಂದ್ ಸಾಂಗ್, ಅದೆಲ್ಲ ಕಂಪಲ್ಸರಿ ಇರುತ್ತಲ್ಲ. ಐ ಮೀನ್ ಯಂಗ್ಸ್ಟರ್ಸ್ ಯೂತ್ಸ್ ಒಂದ್ ಸಾಂಗ್, ಹುಡುಗರ್ಗೊಂದ್ ಸಾಂಗ್ ಅಂತ ಇರುತ್ತಲ್ವಾ, ಅದೇನ್ ಕಮ್ಮಿ ಆಗಲ್ಲ ಅಲ್ವಾ? ಅದೊಂದು ಇರುತ್ತೆ ಜನಕ್ಕೆ, ಎಲ್ಲಾದ್ರೂ ಅದೊಂದು ಕಮ್ಮಿ ಆಗ್ಬಿಡುತ್ತಾ ಅಂತ. ಇಲ್ಲ, ನಾನು ಏನೇ ಮಾಡಿದ್ರು ನಾನು ಸಾಂಗ್ ಅಂತೂ ಮಾಡೇ ಮಾಡ್ತೀನಿ. ಓಕೆ, ಈ ಮೂವಿಯಲ್ಲಿ ಚಂದನ್ ಶೆಟ್ಟಿಗೆ ಹೀರೋಯಿನ್ ಇದ್ದಾರಾ, ಹೇಗೆ? ಇಲ್ಲ, ಸಿಂಗಲ್ ಸರ್. ಓಕೆ ಸರ್, ಸಿಂಗಲ್ ಲೈಫ್ ಬಗ್ಗೆ ಏನಾದ್ರು, ಸಿಂಗಲ್ ಆಗಿರೋದು ಬೆಸ್ಟಾ ಹೇಗೆ ಅಂತ?